ಶರಣ್ ರೀ ಸಾವ್ಕಾರ ಮಂದಿಗೆ. ಸಂಗೀತ ಅವರೇ, ನಾ ಮಧ್ಯೆ ಮಾತಾಡಕತ್ತಿಲ್ಲ, ಸ್ಟಾರ್ಟಿಂಗೇ ಮಾತಾಡಕತ್ತೀನಿ. ಆದಷ್ಟು ಪ್ರಯತ್ನ ಮಾಡ್ತೀನಿ ಮಧ್ಯೆ ಮಾತಾಡಬಾರ್ದು ಅನ್ನಂಗೆ. ಯಾಕಂದ್ರೆ ಮಧ್ಯೆ ನಂಗೆ ನೆನಪಾಗ್ಬಿಡ್ತೈತಿ, ನಾನು ನೆನಪು ಮಾತಾಡಲೇಬೇಕಾಗ್ತೈತಿ. ಲೈವ್ನಾಗ ಬಂದರೆ ಯಾರೂ ಬರಲ್ಲ, ಎಲ್ಲರೂ ಬರಲ್ಲ, ಮತ್ತು ಕಮ್ಯುನಿಟಿ ಪೋಸ್ಟ್ ಹಾಕಿದ್ರು ಯಾರೂ ನೋಡಲ್ಲ ಏನಾದ್ರು ಹೇಳಬೇಕು ಅಂದಾಗ. ಹಾಗಾಗಿ ನಾನು ಈ ವಿಡಿಯೋದೊಳಗೆ ಹೇಳಕ್ಕೆ ಹೊಂಟೀನಿ. ಏನಿಲ್ಲ, ನಂಗೆ ಭಾಳ ಜನ ನಿನ್ನೆ ಪ್ರೀತಿ ಕೊಟ್ರಿ. ನಾನೇನು ಮಾತಾಡಿದೆ ಅದನ್ನು ನಾನು ಯೋಚನೆ ಮಾಡದೆ ಏನು ಮಾತಾಡಿಲ್ಲ. ನಂಗೆ ಭಾಳ ನೋವಾಗಿ ನಾನು ಭಾಳ ಯೋಚನೆ ಮಾಡಿನೇ ಆ ಥರ ಹೇಳಿದೆ. ಆದರೆ ನಾನೇನು ಮರ್ತೆ ಅಂದ್ರೆ, ನನ್ನನ್ನು ಪ್ರೀತಿ ಮಾಡೋ ಜನರು ನಾನು ಎಲ್ಲ ವಿಡಿಯೋನು ನೋಡ್ತಾರೆ. ಅವ್ರಿಗೋಸ್ಕರ ನಾನು ಮಾಡಬೇಕು, ಇಷ್ಟ ಆದವ್ರು ನೋಡ್ತಾರಲ್ಲ. ನನ್ನ ವಿಡಿಯೋನ ನೋಡಬೇಕು ಅಂತಿರೋರು ಇಂಟೆನ್ಷನ್ ಅವ್ರದ್ದು ದೊಡ್ಡದೈತಿ ನೋಡ್ಬೇಕನ್ನೋದು. ಅದನ್ನು ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಹರ್ಟ್ ಮಾಡಬಾರ್ದು ಅಂತ ನಿನ್ನೆ ನಮ್ಮ ಮಮ್ಮಿನೂ ಬೈದು ನಂಗೆ ಹೇಳಿದ್ರು, ಆ ಥರ ಎಲ್ಲ ಮಾತಾಡಬೇಡ ಪಾಪ ಅವರಿಗೆ ನೋವು ಆಗುತ್ತೆ ಅಂಥೇಳಿ. ಹೌದು, ನಾನು ಸಬ್ಸ್ಕ್ರೈಬ್ ಮಾಡಿರೋದು ಯೋಚನೆ ಮಾಡಲಿಲ್ಲ. ದಯವಿಟ್ಟು ಆ ವಿಷಯಕ್ಕೆ ನನ್ನನ್ನು ಕ್ಷಮಿಸಿ. ನಿಜವಾಗ್ಲೂ ನೀವೆಲ್ಲ ಪ್ರೀತಿಯಿಂದ ಕಮೆಂಟ್ಗಳು ಹಾಕಿದ್ದು ನೋಡಿ ನನಗೆ ನಿಜವಾಗ್ಲೂ ಕಣ್ಣು ತುಂಬಂತು, ಮನಸ್ಸು ತುಂಬಂತು. ಇಲ್ಲ, ನಾನು ಎಲ್ಲ ವಿಡಿಯೋನು ಹಾಕ್ತೀನಿ, ನನ್ನನ್ನು ಪ್ರೀತಿ ಮಾಡೋರಿಗೋಸ್ಕರ ಹಾಕ್ತೀನಿ. ಅದೆಷ್ಟೇ ಸಾವಿರ ಓಡಲಿ ಪರವಾಗಿಲ್ಲ. ನಮ್ಮ ತಮ್ಮ ಹೇಳ್ತಿದ್ದ 200-300 ವ್ಯೂ ಬಂದ್ರೂ ಅವ್ನು ಖುಷಿ ಆಗ್ತಿತ್ತು. 200-300 ವ್ಯೂ ಅಂದರೆ ಸುಮ್ಮನೆ ನಮ್ಮ ಮಮ್ಮಿ ಅಂತಿದ್ನಂತ ಮಮ್ಮಿಗೆ. ಅವ ಅಷ್ಟು 200-300 ವ್ಯೂಗೆ ಹಂಗೆ ಹೇಳ್ಬೇಕಾದಾಗ ನನಗೆ ಇಂಗ್ಲೀಷ್ 7,000, 8,000, 10,000 ಬರುತ್ತಲ್ಲ. ಮುಂದೊಂದು ದಿನ ನಾನು 25,000, 30,000 ಆಗೇ ಆಗ್ತಾವನ್ನ ಭರವಸೆಯಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹಿಂಗೆ ಇರುತ್ತೆ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ತೀರಿ ಅನ್ನೋ ಭರವಸೆಯಲ್ಲಿ ನಾನು ಇನ್ಮೇಲೆ ಎಲ್ಲ ವಿಡಿಯೋನು ಹಾಕೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಇನ್ಯಾವತ್ತೂ ನಾನು ಕತೆ ನಿಲ್ಲಿಸ್ತೀನಿ ಅಂತ ಹೇಳಲ್ಲ. ನಿನ್ನೆ ನನಗದು ಅರ್ಥ ಆಯಿತು. ಯಾಕಂದರೆ ನನ್ನನ್ನು ಪ್ರೀತಿ ಮಾಡೋರು ಭಾಳ ಮಂದಿ ಇದ್ದೀರಿ. ಆ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ಏನು ಮಾಡಕತ್ತಿರವ? ಬರ್ರಿ, ಹೊತ್ತಾಗತ್ತ. ಅವ್ರು ಬಂದು ಹಿಂಡಾರು, ತಯಾರಾಗಲಿಲ್ಲ. ಕವಿತಾ, ಲಕ್ಷ್ಮಿ, ಪದ್ಮ ಎಲ್ಲಿದ್ರಿ ಅವ? ನನ್ನನ್ನು ಒಳಗೆ ಕುಂಡ್ರಿಸ್ಬಿಡು ಬರ್ರಿ. ಮಂದಿ ಮನೆಗೆ ಬಂದಾಗ ನಾನು ಇಲ್ಲಿ ಕುಂಟ್ರೆ ಬೇಷ ಆಗೋದಿಲ್ಲ. ಎಲ್ಲದಿರಿ ಒಂದಿಟ್ಟು ಬರ್ರಿ. ಅತ್ತಿಯರ, ಲಕ್ಷ್ಮಿ ಹೂ ಕಟ್ಟಕತ್ತಾಳ್ರಿ. ಅವ್ರ ಮಗ್ಲ ಅಮ್ಮರು ಹೂ ಕೊಟ್ಟಾರ್ರಿ ದುಂಡು ಮಲ್ಗಿ. ಅದಕ್ಕೆ ಅವನು ಪೋಣಿಸ್ಕೊಂತ ಕೂತಾಳ್ರಿ. ನಾನು ಆಕಿಗೆ ಅದನ್ನ ಸೀರೆ ಉಡಿಸ್ಬೇಕಂತ ಯಾವ ಸೀರೆ ಉಡಿಸ್ಲಿ ಅಂತ ನಾನು ನೋಡಕತ್ತಿದ್ದೆ. ನನ್ನ ಮದ್ವೆ ಸೀರೆನ ಉಡಿಸ್ಬಿಡ್ತೀನಿ ನೋಡ್ರಿ ಕೈತಾಗ. ಬೇಡ, ನಿನ್ನ ಮದುವೆ ಸೀರೆ ಬೇಡ. ಇಂಥದ್ದು ಇದ್ರ ಜೊತೆಗೆ ಇನ್ನೊಂದು ತೊಗೊಂಡಿದ್ದು ನೋಡಿ ನಾನು ಸೀರೆ. ಅದು ಹೊಸದು ಗಲ್ಗಿನೂ ಉಡ್ಡಿಲ್ಲ, ನಾನು ಹಂಗೈತದು. ಅದು ನಂದು ಸಂಡಕ್ದಾಗ ಐತೆ ನೋಡು. ಆ ಸಂಡಕ್ದಾಗ ಅಂತಂದು ಆಕೆ ಉಡಿಸು. ಕವಿಟಿಗೆ ಮತ್ತು ಸುನೀತಾಗ ಅಂತಂದು ನಾನು ಅವತ್ತು ಬಳಿ ಕೊಟ್ಟಿದ್ನಲ್ಲ, ಬಂಗಾರದ ಬಳಿ, ಆಮೇಲೆ ಶರ ಕೊಟ್ಟಿದ್ನಲ್ಲ, ಅದನ್ನು ಹಾಕಿ ಒಟ್ಟು ಕವಿತಾಗ. ಏನು? ಹ್ಞೂ ರೀ ಹಾಕ್ತೀನಿ ನೋಡ್ರಿ. ಅತ್ತಿಯರ ಕರೆದ್ರಲ್ಲ? ತಯಾರು ಮಾಡ್ರಿ, ಮತ್ತೆ ಪರೀಕ್ಷೆ ಅದಾವು ಅಂತಾಳ ಕವಿತಾ. ಹ್ಞೂ ರೀ ತಯಾರು ಮಾಡಕತ್ತೀನಿ. ಯಾಕೆ ಬಡ ಮಾಡ್ಬೇ. ನಾನು ಅವಲಕ್ಕಿ ಹೆಸರು ಮಾಡೀನಿ, ಆಮೇಲೆ ಕರಿ ಚಾ ಮಾಡಿಟ್ಟೀನಿ. ಹಾಲು ಹಾಕಿ ಒಲೆ ಮೇಲಿಟ್ಟು ಬಂದ ಕೂಡಲೇನ ತಿನ್ನೋ ಮುಂದಾಗ ಸೋಸ್ಕೊಟ್ರೆ ಆತು. ಹಂಗೆ ಒಂದು ದಿವಸ ಕಾರ್ದಾನಿ ತರಕ್ಕೆ ಹೇಳೀನಿ. ಮತ್ತು ಒಂದೆರಡು ಮಿಠಾಯಿ ಅಂಗಡಿಯಾಗಿದ್ದ ಇವನು ತೊಗೊಂಬ ಅಂತಂದೀನಿ. ಪೇಡೆ, ಮೈಸೂರು ಪಾಕು ತರ್ತಾರೆ ಇವರು. ಮತ್ತು ಬಾಳೆಹಣ್ಣು ನಂತರ ಅವ್ರ ತರ್ತಾರೆ, ಅವನ್ನ ಇಟ್ಕೊಟ್ರೆ ಆತು. ಮತ್ತು ಮೊದಲೇ ಸರಿ ನೋಡಕ್ಕೆ ಬರಕತ್ತಾರ, ಆಕಿನ ಮೊದಲೇ ಸರಿ ಅಲ್ಲ. ಮತ್ತು ಉಡಿ ಪಡಿ ತುಂಬಿಸೋದ್ರ ಬಗ್ಗೆ ಹೆಂಗ್ರಿ ಇರ್ತೀರ? ಒಬ್ರೊಬ್ರ ಕಡೆ ಪದ್ಧತಿ ಇರೋದಿಲ್ಲ. ಒಮ್ಮೆ ಬಂದ ತುಂಬೋದಿಲ್ಲ, ನೀವ ತುಂಬುವಂಟ್ರಿ ಅಂತ. ಏನು? ಆತಲ್ರಿ, ಹಂಗೆ ಮಾಡ್ತೀವಿ. ಅವ್ರು ತುಂಬಲಿಲ್ಲ ಅಂದ್ರೆ ನಾವು ಇಬ್ಬರು ತುಂಬ್ತೀವಂತ ಹಂಗೆ ಮಾಡ್ತೀವಿ ತೋರಿ. ಆಯ್ತು, ಓದೋರಿ ಸರ ಮಾಡ್ರಿ. ನನ್ನನ್ನು ಒಳಗೆ ಕುಂದ್ರಿಸ್ಬಿಡ್ರಿ. ನಾನು ಇಲ್ಲಿ ಕುಂದ್ರಕ್ಕೆ ಒಲ್ಲೆ. ಜನ ಬಂದಾಗ ಬೇಷ್ ಅನ್ಸೋದಿಲ್ಲ ನನಗೆ. ಏನಾಗಲ್ಲ ಅಲ್ರಿ ಎತ್ತೀರ. ಈಗ ನೀವು ಮನೆ ಹಿರಿಯರು, ಮತ್ತು ಅಲ್ಲಿಂದ ನಾವು ಕರ್ಕೊಂಬರಕ್ಕಾಗತ್ತಾನ? ಅವ್ರು ಬಂದಾಗ ಏನಾಗೋದಿಲ್ಲ, ಹೇಳ್ತೀವಿ ಆಡ್ರಿ ನಾವೆಲ್ಲ. ಅವ್ರು ಬಂದಾಗ ಹಿಂಗೆ ಅವ್ರಿಗೆ ಹಿಂಗೆ ಅಂತಂದು ನೀವು ಇಲ್ಲೇ ಕುಂದ್ರಿ, ನೀವು ಮಂಚದ ಮ್ಯಾಗನ ಏನಾಗಲ್ಲ. ಬ್ಯಾಡ ಬಿಡ್ಲಿ. ಏನು ಅನ್ಕೊಂಡಾಡು? ಶುಭ ಕಾರ್ಯಕ್ಕೆ ಬಂದೀವಿ, ಬರ್ತಿದ್ದಂಗನ ಈಗ ಕುಂತಲ್ಲೋಡು ಅಂದ್ರೆ ಹೆಂಗೆ ಅನ್ಸಿತ್ತು ನೋಡು. ಬ್ಯಾಡ ತಡಿ, ನಾನು ಒಳಗೆ ಕುಂದಿರ್ತೀನಿ. ಅತ್ತಿಯರ ಏನು ಅನ್ಸಲ್ರಿ. ನಾವು ಮೊದ್ಲು ಹೋಗಿ ಮುತ್ತೈದರ ಕರಿತೀವ ಯಾರ ಒಬ್ರು. ಆಮೇಲೆ ಒಳಗೆ ಬಂದ್ಮೇಲೆ ಯಾರು ಮಾತಾಡಿದ್ರಿ ಏನೈತ್ರಿ? ಯಾಕಷ್ಟು ಪೇಚಾಡ್ತೀರಿ? ಆರಾಮ್ ಕುಂದ್ರಿ. ನೀವು ಇಲ್ಲಿ ಮಿಚ್ಚಕಡಿ ಮಂಚಕ್ಕೆ ಕುಂತು ಬಿಡ್ರಿ, ಅಲ್ಲಿ ಕುಂದ್ರಬೇಡ್ರಿ. ಹಂಗೆ ಬ್ಯಾಡ ಅಂದ್ರೂ ಕೇಳೋದಿಲ್ಲವ. ಆಟು ತಡ್ರಿ, ಇನ್ನೊಂದಿಟ್ಟು ತಯಾರು ಮಾಡ್ಕೊಂಡು ಕರ್ಕೊಂಬರ್ತೀನಿ. ಆಟವ ಕರ್ಕೊಂಬ. ಅತ್ತಿಯರ ನೋಡ್ರಿ, ಇಲ್ಲಿ ನಮ್ಮ ಕವಿತಾವ ಶಿವಮ್ಮ ಕಣ್ಣಂಗೆ ಕಾಣಕತ್ತಾಳ. ಇಲ್ಲಡ್ರಿ ಕರೆನ ಎಷ್ಟು ಚಂದ ಆಗತ್ತೆ ಅವ. ನನ್ನ ಮೊಮ್ಮಗಳು ಗೊಂಬವ ಅಂದಂಗ ಆಕಿ ನಮ್ಮ ನಿರ್ಮಲಿ ಊರಿಗೆ ಹುಕ್ಕಿನು ಅಂದಿದ್ಲಲ್ಲ, ಹಟ್ಟಿಸ್ ಬಣ್ಣನು ಬಸ್ಸ. ಅತ್ತೀರ ಹತ್ತಿಸ್ ಬರೋದೇನೈತ್ರಿ? ಆಕಿಗೆ ಹೇಳಿ ತಗೋರಿ. ಬೇಡ ಹೋಗ್ಬೇಡವ ಇರೋ, ಇವತ್ತು ನಿನ್ನ ಸಸಿ ನೋಡಕ್ ಬರ್ತಾರಂತ ನಂದೀವಿ. ಹೂ ಅಂತಂದು ಅದಾಳ್ರಿ.
ಎಲ್ಲಿ ಹೋಗ್ಯಾಳ ಗೊತ್ತಿಲ್ರಿ, ಒಟ್ಟು ಹೋಗ್ಯಾವ ನೋಡ್ರಿ. ಮನ್ಯಾಗೂ ಇಲ್ಲ ಏನೂ ಇಲ್ಲ. ನಾ ಒಂದಿವ್ಸ ಕೊನೆಗೆ ಪಂಚಾಯತಿ ಹತ್ರ ಹೋಗಿ ಆ ಟಂಕಿದಾಗ ಒಂದಿವ್ಸ ಕುಡಿಯೋ ನೀರು ತಗೊಂಬರವ, ನೀರಿಲ್ಲ ಅಂದೆ. ಹ್ಞೂ ಅಂತಂದು ಅಂದಾಕಿ ಇನ್ನು ಕೆಲಸ ಹಚ್ತೀವಿ ಅಂತಂದು ಎಲ್ಲೋ ಕುಂತಾಳ ನೋಡ್ರಿ. ನಿಮ್ಮ ಮಗಳ ಪತ್ತೇನೂ ಇಲ್ಲ. ಹೌದನೆ, ಹೋಗ್ಲಿ ಬಿಡು, ಅವಳವಳು ಹೋಗೊಳ್ಳಕ್ಕ, ಹಿಂದ ವರ್ಷ ಬರೋಳ್ಳಕ್ಕ. ಆತವ್ರಿ ನೋಡ್ರಿ. ಕರೆನ ನಾವಂತರೂ ನಾನು ಮತ್ತು ಪದ್ಮಕ್ಕ ಏನ್ ನಿಮ್ಮನ್ನ ಹೋದ್ಬಿಟ್ಟಾಳ. ಅದಕ್ಕೆ ಬಾಯಿನೂ ನಿಮ್ಮಂಗ ಮುಂದ ಜಗಳಕ್ಕ ಹೊಕ್ಕಾಳ ನೋಡ್ರಿ. ಇಲ್ಲಿ ಸೀರೆ ಉಟ್ಕೊಂಡು ಬೇತಾಲಿ ತೆಗೆದ ತಲೆ ಬಾಚಿ ಬಿಟ್ರ ಎಲ್ಲೆಲ್ಲೂ ತೆಗೆದಕ್ಕಂಗಿಲ್ಲ. ಶಿವಮ್ಮನ ಏನಂತೀರಿ? ನನ್ನ ಮೊಮ್ಮಗಳು ಮತ್ತೆ ನನ್ನ ಅಂಗನ ಇಟ್ಟಾಳಲ್ಲೇ, ನಿನ್ನ ಅಂಗಡಕ್ಕಾಗುತ್ತೇನೆ? ನೋಡು ನನ್ನ ರಕ್ತ ಹೇಗೈತಿ, ಹೇಗಡ ನನ್ನ ಮೊಮ್ಮಗಳು ಬಂಬವ. ಯಾಕ ನಾನು ಬಂದರ ಏನ ನೋಡ್ತೀನಿ, ನೀನು ಹೋಗಂತಿರುವ ಒಳ ಬಿಡ ಬಿಡ್ತಾರೆ. ಯಾರಾಗ ಒಬ್ರು ಯಾರ ಹೊರಗಿರನ್ ಮತ್ತೆ ಎಲ್ಲಾರು ಒಳಗ ಕುಂತಾರೆ. ನೀ ಹೋಗುವ, ನೀ ಬಡ ಹೋಗು. ದೊಡ್ಡವ ನಾನು ಹಿಂಗ ಸೀರೆ ಉಟ್ಕೊಂಡು ಹಿಂಗ ಹೋಗ್ಲೇನು ನೋಡಲ್ಲಿ. ನಂದು ಯಾಡಕ್ ಪರೀಕ್ಷೆ ಐತಿ, ತಿರುಗಿ 11 ಆತು, ಇನ್ನ ಬರುವಲ್ರಿ ಇವರು. ನಾನು ಅಲ್ಬೆ, ನಾನು ಅದು ಲಂಗ ದಾವಣಿನ ಹಾಕೊಂತೀನಿ ಅಂದ್ರೆ ಅದ್ರಾಗ ಹೋಗ್ಬೋದು ಸಾಲಿಗೆ. ಯವ್ವ ಇವತ್ತೊಂದು ದಿನ ಅಲ್ಲ ಕವಿತಾ, ಇವತ್ತೊಂದು ದಿನ. ನಿಮ್ಮಪ್ಪನೂ ಮಾತು ಕೇಳಲ್ಲ, ನೀನು ಕೇಳಲ್ಲ ಅಂದ್ರೆ ನಾವೇನು ಮಾಡೋಣ ಮನೆಗೆ ಹೆಣ್ಮಕ್ಳು? ನೋಡು ಇವತ್ತೊಂದು ದಿನ ತಂಗಿ, ಇವತ್ತೊಂದು ದಿನ ಹೋಗಿ ಸೀರೆ ಉಟ್ಕೊಂಡು ಬೇಕಾರ ಅದನ್ನು ಸಾಣದ ಟಿಕ್ಲಿಚ್ಕೊಂಡು ಹೋಗಂತಂತ ದೊಡ್ಡ ಹಚ್ಕೊಂಡು ಹೋಗೋಣ. ಹೋಗಿ ಈಗ ಒಳಗೆ ಬಂದಿಗಿಂದಾರ. ಪದ್ಮಾ ಬಂದ್ರೇನ್ರಿ? ಹ್ಞೂ ಬಂದ್ರು. ಗುದ್ನಪ್ಪಜ್ಜನ ಗುಡಿ ಮುಂದೆ ಕುಂದ್ರಿಸಿ ಬಂದೀನಿ, ಬಂದಾರ. ಮತ್ತೆ ಇಲ್ಲೆಲ್ಲ ತಯಾರೈತೆ ಎಲ್ಲ ಕೇಳಿ ಕರ್ಕೊಂಡು ಹೋದ್ರಾತಂತ ಅನ್ಕೊಂಡೆ. ನಾನು ಕರ್ಕೊಂಬರಂದೇನೆ ನಿಂತಾನ ಇರಣ್ಣ ಅಲ್ಲೇ ಅವ್ರ ಜೊತೆಗೇನ. ಮೊದ್ಲ ನಮ್ಮ ಊರಾಗ ಸರಿ ಇಲ್ಲ, ಆಕಿ ಮಲ್ಲವ್ವ ಅಲ್ಲೇ ಅಡ್ಡಾಡಕತ್ತಾಳ ಗುಡಿ ಮುಂದನ. ಆಕಿಗೆ ನಮ್ಮ ಮನೆಗೆ ಯಾರ ಬಂದಾರಲ್ಲ ಅಂತಂದು ಎಂತ ನೋಡಕತ್ತಾಳ ಅಂದ್ರೆ ಕಣ್ಣ ಪುಳುಕ್ಸ್ವಲ್ಲು ಮಲ್ಲವ್ವ, ಅಂತ ಪರಿ ಮಾಡಕತ್ತಾಳ. ತಾನು ನನ್ನ ಮಗಳು ಬಿಟ್ಟು ಈಗ ಬೇರೆದ್ರ ಮದುವೆ ತನ್ನ ಮಗ ಬೇರೆದ್ರ ಹುಡುಗಿ ತೊಗೊಂಡ್ರು ನಮ್ಮ ಮನೆ ಬಗ್ಗೆ ಎಷ್ಟೈತೆ ನೋಡಕ್ಕೆ ಕುತೂಹಲ ಅಂತೀನಿ ನಾನು. ಕಿಣಿಕ್ ನೋಡ್ತಾಳ. ಅಯ್ಯ ಕಡಲ್ ಟಳ್ಕಂತೆ ಕೈ ಬಿಡು ಹೋಲಿ. ಚಲೋ ಮಾಡಿ ಹೇಳ, ಇರೋಣ ಅಲ್ಲೇ ನಿಂದ್ರಿಸಿ ಬಂದು ಚಲೋ ಒಂದು ಕೆಲಸ ಮಾಡಿಡಿ. ಈಕಿ ಹಣ್ಣಿ ಬಿಡಿ ನಿಮ್ಮ ತಂದೆಲ್ಲ ಯಾವಡಿಕೆ ನಿರ್ಮಲಿ. ಆ ಕೆಲವುಗಳ ಬೇಗ ಆಕಿದೆಲ್ಲ ತಲೆಕಿಸ್ಕೊಳೋಣ, ಅವ್ರು ಬರ್ತಾರ. ಎಲ್ಲ ತಯಾರಾಗಿದ್ದಿಲ್ಲ ಪದ್ಮ? ಊರಿ ಎಲ್ಲ ತಯಾರೈತಿ, ಕರ್ಕೊಂಬಂದ್ಬಿಡ್ರಿ. ಆಕಿ ತಯಾರಾಗ್ಯಾಳ. ಮತ್ತು ಆಕಿದು ಹೊತ್ತಾಗತ್ತ. ಹುಡುಗಿ ಪರೀಕ್ಷೆ ಬರಕ್ಕೆ ಹೋಗ್ಬೇಕು. ಹೊತ್ತಾತಂದ್ರೆ ಏನು ಮಾಡ್ತೀರಿ ನೋಡ್ರಿ. ಇಲ್ಲಿ ತಿರುಗಿ 12:15 ಒಂದಾತು, 12:15 ಆಗೈತಿ. ಇನ್ನು ಅವ್ರು ಬಂದು ನೋಡಿ ಉಡಿ ಪುಡಿ ತುಂಬಿ ಅಂದ್ರೆ ಪಾಪ ಹುಡುಗಿ ಹೋಗೋದು ಕಷ್ಟ ಆಗತ್ತೆ. ಅಯ್ಯೋ ಹೌದನ, ಆತಾಳ ಹಂಗೇನ ತಡ ಆತಂದ್ರೆ ಈರಣ್ಣಿಗೆ ಹೇಳ್ತೀನಿ, ಆಕಿನ ಕುದುರ್ಸ್ಕೊಂಡು ಹೋಗಿ ಸೈಕಲ್ ಮಗ ಬಿಟ್ಟು ಬರಪ್ಪ ಅಂತಂದು ಅವ್ನು ಬಿಟ್ಟು ಬೇಕಾರೆ ಬರ್ತಾನಂತ. ಅವನು ಅಂತರೂ ಎಷ್ಟು ಲಘು ಮುಗ್ದವು ಈರಣ್ಣನ ಪರೀಕ್ಷೆ. ಈಗ ಮುಗಿಸ್ವಲ್ರು ನೋಡು, ಈ ಕತೆ ಐತಿ. ಆತಾತು ನಟಿ ತಯಾರು ಮಾಡ್ಕೋರಿ, ಅವ್ರು ಬಂದಾಗ ಚಂದ ಇರೋದಿಲ್ಲ. ಯವ್ವ ನೀ ಹೆಚ್ ಕಡೆ ಮಂಚ ಕುಂದಿರ್ತೀಯ ಬೇ, ನೀನು ಕುಂದ್ರಸ್ಲಾ? ಹ್ಞೂನಪ್ಪ, ಒಳಗ ಕುಂದಿರ್ತೀನಿ ಅಂತೀನಿ, ಇವರಿಬ್ರು ಬ್ಯಾಡ್ ಅಂತಾರ ನಿನ್ನ ಹೆಂಟಾರ. ಇರ್ಲಿ ಯಾರು ಒಬ್ರು ಹೊರ ಬರ್ರಿ, ಮುಟ್ಟಾಡಿ ಹೆಂಗಸ್ರ ಬನ್ನಿರಿ, ಇಲ್ಲೇ ಇದೀನಿ ನಾಡ್ರಿ. ಬರ್ರಿ ಒಳ ಬರ್ರಿ ಅಕ್ಕರ, ಅಲ್ಲೇ ಅದ ನೋಡ್ರಿ ನೀರು. ಇರಣ್ಣ ಕೊಡು, ಆ ಟವಲ್ ಕೊಡು ಅವ್ರಿಗೆ. ವರ್ಷಲ್ಲಿ ಹೊಸ ಕೊಡೋದನ್ನ ಹಾಕೋರಿ ಕಾಲ್ ಹಾಕೋರಿ. ಬರ್ರಿ ಒಳ ಬರ್ರಿ ಅಕ್ಕರ, ಅಣ್ಣಾರ ಒಳ ಬರ್ರಿ ತಮ್ಮರು ಬರ್ರಿ. ತಯಾರೈತಲ್ಲ ಎಲ್ಲ? ಊರಿ ಕರಿ ಕರೆದು ಕುಂದ್ರಸು, ನಾವು ಒಳಗೆ ಹೋಗ್ಬಿಡ್ತೇನೆ. ಬರ್ರಿ ಒಳ ಬರ್ರಿ. ಹ್ಞೂ ರೀ ಬಂದೆ. ನಮಸ್ಕಾರ. ಬಾರಪ್ಪ ಒಳ ಬರ್ರಿ. ಯಾಕ ಇವ ಹುಡುಗ ಬೇ ಸುಮ್ಮನಿರ್ಲಿ, ಕೇಳ್ತೀನಿ ತಡಿ. ಇರೋಣರಪ್ಪನ್ನ ಏ ಮರಯ್ಯ, ಅಲ್ಲ ಅಲ್ಲಿ ಕಾಲ್ ಮೇಲೆ ನೀರು ಕೇಳಕತ್ತಾನಲ್ಲ, ಅವನ ಹುಡುಗ ಏನ್ ಕತಿಯ ಮತ್ತೆ? ಅವನ ಹುಡುಗ, ಅವನ ಈಗ ದಳ್ಳಾಳ ಅಂಗಡಿ ಎಲ್ಲ ನಡೆಸೋದು, ಎಲ್ಲ ಆಸ್ತಿ ಇರೋದು ಅವನ ಹೆಸರಲ್ಲೇ ಅಂತ. ಅಯ್ಯೋ ಶಿವನೇ, ಒಲ್ಲೆವ ನಾನಂತರು. ಅಲ್ರಿ ಇವಂಗೆ ಯಾರ ಹುಡುಗ ಅಂತಾರನ್ರಿ? ಭೀಮ ಅಲ್ಲಪ್ಪ, ಚಪ್ಪಲ್ ಹೊರಗೆ ಬಿಡ ಯಪ್ಪ, ಅವು ಅಲ್ಲೇ ಬಿಟ್ಟು ಬರ್ಬೇಕಾ? ಅದು ನಂಗೆ ಚಪ್ಪಲ್ ಕಾಲಾಗ ಬೇಕ್ರಿ, ನಂಗೆ ಧೂಳು ಹತ್ತಿದ್ರೆ ಬೇಷ್ ಅನ್ಸೋದಿಲ್ಲ. ಆಟ ಕುಂಡ್ರಿ ಅಲ್ಲೇ ಕುಂಡ್ರು ನೀನು ತುಡಿಗೆ. ಹ್ಞೂ ರೀ ಅಮ್ಮರ. ಯಾಕ ಅಲ್ವೇ ಅದು ಬೆಂಚಸ್ ಹಲ್ವಲ್ದಲ್ ಬೇವ. ನಾವು ಅದ್ರಾಗ 5 ಮಂದಿ ಕುಂದಿರ್ತೀವಿ, ಇವರು 3 ಮಂದಿ ಕುಂತರು. ಮಮ್ಮಿ ನಾನು ಅದನ್ನ ಅಂತೀನಿ. ಯವ್ವ ಅಲ್ಲ, ಈ ದಿನಕ್ಕೆ ಸೇರ್ ನೆವಣೆ ಹಾಕಿ ಅನ್ನ ಮಾಡ್ತಿದ್ದಾರೆ ಇವ್ರ ಮನೆಯಾಗ. ಇವನೊಬ್ಬವನು ಅಂತಾನೇನು ಅವ್ರ ಮನ್ಯಾಗ ಮಾಡೋ ಅಡುಗೆನ. ಯವ್ವ ನಾವಲ್ಲವ ಯವ್ವ, ನಮ್ಮ ಕವಿತೆಯಲ್ಲಿ ಇವ ಎಲ್ಲಿ? ಅಯ್ಯೋ ಕತಿಯ. ನಮಸ್ಕಾರ ರೀ, ನನ್ನ ಹೆಸರು ಕೊಟ್ರಪ್ಪ, ಈಕೆ ನನ್ನ ಹೆಂಡತಿ ಕೊಟ್ರವ, ಇವ ನನ್ನ ಮಗ ಕೊಟ್ರೇಶನ್ರಿ. ಇಲ್ರಿ ಅಕ್ಕರ, ಅವನ ಹೆಸರು ಬಕ್ಕೇಶಿ.
ಓ ದಾವಣಗೆರೆಗೆ ಐತಲ್ರಿ ಬಕ್ಕೇಶ್ ದೇವ್ರು ಆ ದೇವ್ರ ಹೆಸರು ಇಟ್ಟಿರೇನ? ಹ್ಞೂ ರೀ ಅಕ್ಕಾರ, ಹೌದ್ರಿ. ನಂದು ತವ್ರ ಮನಿನ ದಾವಣಗೆರೆ ರೀ. ಅಂದ್ರೆ ನಂದು ತವ್ರ ಮನ್ಯಾಗ ಈರ್ಭದ್ರೇಶ್ವರ ರೀ ಮಂದೇವ್ರು. ಇಲ್ಲಿ ಗಂಡ ಮನ್ಯಾಗ ಕೊಟ್ರ ಬಸವಣ್ಣ. ಆದ್ರೂ ನಮ್ಮ ತವ್ರ ಮನ್ಯಾಗ ಕೊಟ್ರ ಬಸವಣ್ಣ ನಡ್ಕಂತಿದ್ದರ್ರಿ. ಇವತ್ತು ಕೊಟ್ರ ಬಸವಣ್ಣ ನಡ್ಕಂತಿದ್ರೆ ನನ್ನ ಹೆಸರು ಕೊಟ್ರಮ್ಮ ಇಟ್ಟರಿ. ನಮ್ಮ ಮನೆಯವರು ಅವ್ರ ಮಂದೇವ್ರು ಅಂತಂದು ಕೊಟ್ರಪ್ಪ ಅಂತ ಇಟ್ಟರಿ. ನನ್ನ ಮಗ ಮತ್ತೆ ಕೊಟ್ರೆ ಸಿಂತಿಡಕ್ಕೆ ಬರೋದಿಲ್ಲಲ್ರಿ ಮಂದೇವ್ರು ಆದ್ರೂ. ಅದಕ್ಕೆ ನಮ್ಮೂರಾಗ ದೇವ್ರು ನಾನು ಅಲ್ಲೂ ನಡ್ಕೊಂತಿದ್ದೀನಿ ರೀ ಬಕ್ಕೇಶಪ್ಪಗ. ಅದಕ್ಕೆ ಬಕ್ಕೇಶ ಅಂತ ಇಟ್ಟರಿ ಹೆಸರು. ಚಲೋ ಆತ್ರಿ. ಒಬ್ಬತ್ನ ಮಗ ಕಾಣ್ತೈತಿ. ಹ್ಞೂ ರೀ, ಒಬ್ಬವನ ಮಗ ಬಂಗಾರದಂಗೆ ಸಾಕಿ ನೋಡ್ರಿ. ಎಲ್ಲ ಆಸ್ತಿನೂ ಅವಂದ. ಅಂಗಡ್ಯಾಗ ಅವನ ಇರ್ತಾನ. ನಮ್ದು ದೊಡ್ಡದು ದಳ್ಳಾಳಿ ಅಂಗಡಿ ಐತ್ರಿ. ಹ್ಞೂ ರೀ, ನಮ್ದು ದೊಡ್ಡದಂದ್ರೆ ದೊಡ್ಡದೈತಿ. ನೀವು ನೋಡಿಬಿಟ್ರೆ ನಮ್ಮ ಅಂಗಡಿನ ನೀವು ದಕ್ಕಾಗಿ ನಿಂತು ಬಿಡ್ತೀರಿ. ಅದಕ್ಕೆಲ್ಲನಕ್ಕೂ ಅವನ ರಾಜ, ಅವನ ಎಲ್ಲ ಮಾಲಕ್ ನೋಡ್ರಿ. ಅದ ಒಬ್ಬನ ಮಗ ಅಂತ ಪ್ರೀತಿಯಿಂದ ಸಾಕಿರ್ ಕಾಣ್ತೈತಿ. ಅದೇನು ಕೇಳ್ತೀರಿ ಅಕ್ಕಾರ, ನಮ್ಮ ಮನೆಯಾಗ ಯಾರು ಹಿಂಗಿಲ್ರಿ. ಒಂದು ದಡ್ಸಿ ಅದನಲ್ರಿವ ಹಿಂಗೆ ಯಾರು ಇಲ್ರಿ. ಅದೇನೇನ್ರಿ ಸಣ್ಣವಿದ್ದಾಗ ಹೊಲಕ್ಕೆ ಹಾಕಕ್ಕಂತಂದು ಗೊಬ್ಬರ ಗಿಬ್ಬರ ಮಾಡಿಟ್ಟಿದ್ವಿ. ಒಂದಿಟ್ಟು ತಿಂದ್ಬಿಟ್ಟು ನೋಡ್ರಿ, ಅವಾಗ ಬುರು 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 ಅಂತ ಬೆಳೆದು ಅಗ್ಲ ಅದಾವ. ಇನ್ನಾದ್ರೂ ಹಂಗ ಅಗ್ಲ ಆಗತ್ತನ್ರಿ. ಉದ್ದಾಗದು ಕಮ್ಮಿ ಆಗೈತೆ, ಅಗ್ಲ ಹಾಕತ್ಬಿಟ್ಟಾನ್ರಿ. ಏನು ಮಾಡ್ಬೇಕ್ರಿ? ಒಬ್ಬವನ ಮಗನ ಇಡೀ ನಮ್ದು ಆಸ್ತಿ ಅಂತಸ್ತಿಗೆಲ್ಲ ಇವನ ಒಬ್ಬವನ ರೀ. ಅದ ಒಂದ ಕಾರಣಕ್ಕ ನೋಡ್ರಿ, ಮತ್ತಿನ್ನೇನಿಲ್ಲ. ಬಂಗಾರದಂಗೆ ಮಗ ಅದಾನ. ನಮಗೂ ಬಂಗಾರದಂಗೆ ಸಸಿ ಬೇಕು. ಮನೆ ಬಂದು ಸೇರಿದ್ಲು ಅಂದ್ರೆ ಅಷ್ಟ ಸಾಕಾಗೈತೆ ನೋಡ್ರಿ. ನೀವು ನಿಮ್ಮ ಪರಿಚಯ ಅಲ್ಲಿಲ್ಲ. ಇವ್ರ ಅಮ್ಮರು ಯಾರು ಏನು ಒಂದಿಟ್ಟು ಹೇಳಿದ್ರೆ ಬೇಸಿತ್ತು ನೋಡ್ರಿ ಅಕ್ಕರ. ಖರೆ ರೀ, ಒಂದೀಟ ಧರಿಸಿದಾನ. ಹೇಳ್ತೀನಿ ರೀ. ಅವರು ನಮ್ಮ ಅತ್ತಿಯರ್ರಿ, ಇವರು ನಮ್ಮ ಮನೆಯರು. ನಾವು ನಮ್ಮ ಮನೆಯವ್ರಿಗೆ ಇಬ್ಬರು ಕುಟುಂಬ ರೀ. ನಾ ದೊಡ್ಡಕ್ಕಿ, ಈಕಿ ನಮ್ಮ ತಂಗಿ ಲಕ್ಷ್ಮೀ ರೀ. ನನ್ನ ಹೆಸರು ಪದ್ಮ. ನನಗೆ ಒಬ್ಬವನ ಗಣಮಗ ರೀ, ಬಸವರಾಜ್ ಅಂತಂದು. ಅಲ್ಲಿ ಹೊರಗೆ ನೀವು ಬಂದ್ರಲ್ರಿ, ಅದು ಬಾಲ್ ತೊಗೊಂಡು ಆಟಾಡಕತ್ತಿದ್ನಲ್ರಿ ಚಂಡಾಟ, ಅವನ ನೋಡ್ರಿ ನನ್ನ ಮಗ ಒಬ್ಬವನ ರೀ. ನನಗೆ ಈಗಿಗೆ 3 ಮಂದಿ ಮಕ್ಕಳು ಅದಾರ ರೀ. 2 ಹೆಣ್ಣು 1 ಗಂಡು. ಒಬ್ಬಾಕಿ ಕವಿತನ್ನ, ಒಬ್ಬಾಕಿ ಸುನೀತನ್ನ ಮದುವೆ ಮಾಡಿ ಕೊಟ್ಟಿದ್ರಿ. ಮಾಸ್ತರ್ ಇರ್ತಾನ, ಇಲ್ಲೇ ಇದ್ರಾಗ ಇರ್ತಾನ್ರಿ ಅಂತ ಆ ಊರಾಗ. ಈಗ ಈಕಿ ಎಣೆದೈಕ್ರಿ. ಈಕಿ ಹಿಂದ ನಮ್ಮ ಈರಣ್ಣ ನಿಮ್ಮನ್ನ ಅಲ್ಲಿ ಗುಡಿಯಾಗ ಮಾತಾಡ್ಸಕೊಂಡು ಕೂತಿದ್ನಲ್ರಿ, ಅವನ ರೀ ನನ್ನ 3ನೇ ಮಗ ಈರಣ್ಣ. ಇವನ್ ನಮ್ಮ ಮಗ 4ನೇದವ ಬಸಣ್ಣ ರೀ. ನಾವಿಬ್ರು ಅಕ್ಕ ತಂಗಿ ಭಾರಿ ಚಲೋ ಅದೇವ್ರಿ. ನಾವು ನಮ್ಮಿಬ್ಬರ ಮಧ್ಯೆ ಏನು ಆ ಥರ ಸೌತಿ ಬಾಂಧವ್ಯ ಏನಿಲ್ರಿ. ನಾವು ಭಾಳ ಅಂದ್ರೆ ಭಾಳ ಮಂದಿ ಇಬ್ಬರು ಚಂದಾಗ ನಡ್ಕೊಂತೀವ್ರಿ. ಹಾಗಾಗಿ ನಮ್ಮ ಭಾಳ ಆಗೈತೆ ನೋಡ್ರಿ. ಈಗ ನೀವು ನೋಡಕ್ ಬಂದಿರೋದನ್ನ ನಮ್ಮ ಲಕ್ಷ್ಮಿ ಮಗಳ ಯಾಣೆ ಮಗಳು ಕವಿತೀನ್ ರೀ. ಕವಿತಾ ಹೆಸರು. ನಾವೆಲ್ಲ ಕವಿತಿ ಅಂತೀವಿ. ಹೌದನ್ರಿ? ಹಾಂ ಹಾಂ ಹಾಂ, 2 ಕುಟುಂಬ ರೀ. ಹಾಂ, ಅದು ಏನಂತಂದ್ರಿ, ನನ್ನ ದೊಡ್ಡ ಸಸಿಗೆ ಲಘು ಮಕ್ಕಳು ಆಗಿಲ್ರಿ. ಅದಕ್ಕೆ ಮತ್ತು ನನಗೂ ಒಬ್ಬವನ ಗಂಡ್ಮಗ ರೀ. ನನಗೆ ಮತ್ತು ಹಿಂದೆ ಮುಂದೆ ಯಾರು ಇಲ್ರಿ. ಒಬ್ಬನ ಗಂಡ್ಮಗ, ಒಂದ ಗಂಡು, ನನಗೂ 2 ಹೆಣ್ಣು. ಹಾಗಾಗಿ ಮತ್ತು ನಮ್ಮದು ಮುಂದೆ ಹೋಗ್ಬೇಕಲ್ರಿ ವಂಶ. ಅದಕ್ಕೆ ಅನ್ಕನ ನಾನು ಇನ್ನೊಂದು ಮದುವೆ ಮಾಡಿದೆ. ಅವರಿಬ್ರು ಅಕ್ಕ ತಂಗಿ ಹೊಂದಾಣಿಕೆ ರೀ. ನಮ್ಮ ಮನ್ಯಾಗ ಅವ್ರದ್ದೇನು ಚಿಂತಿಲ್ಲ. ಆಕಿ ಮಕ್ಳು ಈಕೆ ಅನ್ಕೊಂತಾಳೆ, ಈಕಿ ಮಕ್ಕಳನ್ನ ಆಕಿ ನಾನು ಅಂದ್ಕೊಂಡು ಹೊಂಟೈತೆ. ಹಾಗಾಗಿ ನಮ್ಮ ಭಾಳ ವಚ ಆಗೈತೆ ರೀ ಕರೆನ. ಮೊನ್ನೆ ಒಂದು ವರ್ಷದ 1-2 ವರ್ಷದಿಂದ ಹೊಲದಾಗ ಕೆಲಸ ಮಾಡಿ ಮುಂದಾಗ ಅವು ಏನೇನು ಮೆಷಿನ್ ಬಿದ್ದಾವೆ ನೋಡ್ರಿ ಈಗ ಹೊಲದಾಗ. ಅದ್ರ ಕೈ ಸಿಕ್ಕು ನನ್ನ ಮಗನೊಂದಿಟ್ಟು ಕೈ ಹೋಗೈತ್ರಿ. ಹಾಗಾಗಿ ಹೊಲ ಐತ್ರಿ. ಹಾಲು ಹಾಕೋದು, ಹಾಲು ಕೊರಿಯೋದು, ಮನೆಗೆ ಹೋಗಿ ಹಾಲು ಬೆಣ್ಣೆ ವ್ಯಾಪಾರ ಮಾಡಿಕೊಂಡು ಮಾಡ ನೋಡ್ರಿ ನನ್ನ ಮಗ. ನನ್ನ ಹೆಸರು ಶಿವಮ್ ರೀ. ನಾನು ಈ ಮನೆ ಯಜಮಾನಿ. ಹೌದನ್ರಿ? ನಮಸ್ಕಾರ ರೀ. ನಿಮಗೆ ಪಾರ್ಸಿ ಹೊಡೆದು ಎಷ್ಟು ದಿನ ಆತ್ರಿ? ನಾನು ಪಾರ್ಸಿ ಹೊಡೆದು ಆರಾಮಾಗಿದ್ದೀನಿ ರೀ ನಾನು. ಮತ್ತು ಅದೇನಾಗಿ ಇನ್ನೊಂದು ಚೂರು ನನಗೆ ಹೆಚ್ಚು ಕಮ್ಮಿ ಆಟವರಿ. ಹಾಗಾಗಿ ಒಂದಿಟ್ಟು ಹಾಸಿಗೆನ ಹಿಡ್ದಿದ್ದೆ. ನಾನು ಇಬ್ಬರು ಸೊಸ್ಯಾರು ಬಂಗಾಡವ್ರಿ. ನನ್ನ ನೋಡ್ಕೊಂಡು ಜೋಪಾನ ಮಾಡಿ ಈ ಹಂತಕ್ಕೆ ತಂದಾರ ನೋಡ್ರಿ. ಈಗಿನ ಕಾಲದಾಗೂ ಸ್ವಸ್ಥರು ನಿಂತ ಹೊಗಳಿ ಅಟ್ಟಕ್ಕೆ ಕೆಲಸ ಹತ್ತಿನ ಕರೆನ ನಾನು ನೋಡಿಲ್ಲ. ಚಲೋ ಬಿಡ್ರಿ, ನೋಡ್ಕೊಂಡಿದ್ದಾರೆ. ಮತ್ತೆ ಅದಕ್ಕೆ ಇನ್ನಾದರೂ ಗಟ್ಟಿಮುಟ್ಟಾಗಿ ಬೇಸದಿರಿ. ಮತ್ತೆ ರೀ ಏನಂತೀರಿ, ನಾನು ಹುಡುಗಿ ಕರೆಸಿಬಿಟ್ರೆ ಒಂದಿಟ್ಟು ಬೇಸಿತ್ತು.